ಸುಷ್ಮಾ ಸುಷ್ಮಾ ಹಾಂ ಏನ್ರಿ? ತಗೋ ಸುಷ್ಮಾ, ಅತ್ತೆ ಸೊಪ್ಪು ತರಕಾರಿ ಎಲ್ಲ ಬೇಯಿಸ್ಕೊಟ್ಟಿದ್ದಾರೆ, ತಿನ್ನು. ಅಯ್ಯೋ ರೀ ನಂಗೆ ಬೇಡ ರೀ. ಏನ್ರಿ ನೀವು ಯಾವಾಗುವ ತಿನ್ನು ಕುಡಿ ತಿನ್ನು ಕುಡಿ ತಿನ್ನು ಕುಡಿ ಇದೇ ಆಗೋಗದೆ. ನಂಗೆ ಬೇಡ ಅಂತ ಹೇಳ್ತಿಲ್ವಾ? ನನಗಂತೂ ಬೇಡ ಬೇಡ ಅಂತ ಹೇಳಿ ಹೇಳಿ ಸಾಕಾಗದೆ ಕಣ್ರಿ. ನೀವು ಮತ್ತೆ ಅಮ್ಮ ಇಬ್ರು ನನಗಂತೂ ತಿನ್ನು 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 ಅಂತ ಹೇಳಿ ಸುಮ್ಮನೆ ಹಿಂಸೆ ಕೊಡ್ತೀವ್ರಿ. ನನಗಂತೂ ಸಾಕಾಗದೆ ಕಣ್ರಿ. ನಂಗೆ ಬೇಡ, ನಂಗೆ ಎಂಥದ್ದು ಬೇಡ, ನಂಗೆ ಯಾವ ಸೊಪ್ಪು ಬೇಡ, ಯಾವ ತರಕಾರಿನೂ ಬೇಡ, ಹೋಗ್ರಿ ಅತ್ತೆಗೆ. ಸುಷ್ಮಾ, ಇದ್ಯಾಕೆ ಹೀಗಂತೀಯ? ಆ ಥರ ಎಲ್ಲ ಮಾತಾಡಬಾರ್ದು. ತಗೋ ತಿನ್ನು. ಅತ್ತೆ ಪಾಪ ಎಷ್ಟು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ಹಾಂ ನಿನಗೋಸ್ಕರ. ತಗೋ ಸುಷ್ಮಾ, ತಿನ್ನು ಬಾ. ರೀ ನಂಗೆ ಬೇಡ. ಹಾಗೆಲ್ಲ ಹೇಳಬಾರ್ದು ಸುಷ್ಮಾ. ಈಗ ನೀನು ಒಬ್ಳಲ್ಲ, ಇಬ್ಬರು ನೋಡು. ಈಗ ನೀನು ಹಸ್ಕೊಂಡಿದ್ರೆ ನೀನು ಹೊಟ್ಟೆ ಒಳಗಿರೋ ನಮ್ಮ ಪಾಪು ಏನು ತಿನ್ನಬೇಕು ಹೇಳು? ಹಾಂ ಅಯ್ಯೋ ರೀ, ನಾನು ಈಗ ತಾನೇ ಊಟ ಮಾಡ್ಕೊ ಬಂದೀನಿ. ಇನ್ನು ಒಂದು 2 ಅವರು ಆಗಿಲ್ಲ. ಆಗಲಿ ಸೊಪ್ಪು ತಿನ್ನು ಅಂತ ತಗೊಬಂದ್ರೆ ನಾನು ಹೆಂಗೆ ತಿನ್ನೋಣ? ಓಹೋ, ಏನು ಭಾರಿ ಊಟ ಮಾಡಿರೋದು ನೀನು ಅಲ್ಲ. ಒಳ್ಳೆ ಕೋಳಿ ಊಟ ಮಾಡ್ದಂಗೆ ಇಷ್ಟೇಷ್ಟು ಊಟ ಮಾಡ್ಕೊಂಡು ಬಂದಿದ್ಯಾ. ಅದು ಯಾವ ಮೂಲೆಗೆ ಹೇಳು? ನೀನು ತಿನ್ನೋದು ನಮ್ಮ ಮಗುಗೆ ಸಾಲಲ್ಲ, ಇನ್ನು ನಿನಗೆ. ಈಗ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಸುಮ್ಮನೆ ತಿನ್ನು. ಅಲ್ಲ ಸುಷ್ಮಾ, ನೀನೇ ಹಾಸ್ಪಿಟ್ಲಲ್ಲಿ ನೋಡಿಲ್ವಾ? ಹಾಂ, ಡಾಕ್ಟ್ರ್ ಏನು ಹೇಳಿದ್ರು? ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಊಟ ಕೊಡಿ, ಟೈಮ್ ಕರೆಕ್ಟಾಗಿ ಊಟ ಕೊಡಿ, 5 ಟೈಮ್ಸ್ ಕೊಡಿ ಅಂತ ಹೇಳಿರೋದು ಡಾಕ್ಟರು. ಗೊತ್ತಾಯ್ತಾ? ನೀನೇ ಕೇಳಿಸ್ಕೊಳ್ಳಿಲ್ವಾ? ನಿನ್ನ ಮುಂದೆನೇ ಹೇಳಿದ್ರು ತಾನೇ ಅಷ್ಟೊಂದು ಮೆಡಿಸನ್ ತೊಗೋಬೇಕು. ಹೊಟ್ಟೆ ಖಾಲಿ ಇಟ್ಕೊಂಡು ಅಷ್ಟೊಂದು ಮೆಡಿಸನ್ ತೊಗೊಳಕ್ಕಾಗುತ್ತಾ? ನೀನೇ ಹೇಳು. ಅದಕ್ಕೆ ಚೆನ್ನಾಗಿ ಊಟ ಮಾಡು ಅಂತ ಹೇಳೋದು. ಅದನ್ನು ಊಟ ಏನು ಚೆನ್ನಾಗಿ ಮಾಡ್ತೀಯಾ? ಅದು ಇಷ್ಟಿಷ್ಟೇ ತಿಂತೀಯ, ಕೋಳಿ ತಿಂದಂಗೆ. ನಿನಗೆ ಏನು ಹೇಳೋದು? ನಮ್ಮ ಮಗು ಚೆನ್ನಾಗಿ ಹುಟ್ಟೋದು ಬೇಡವಾ? ಹಾಂ ಹೇಳು. ಅಯ್ಯೋ ಅದು ಹಂಗಲ್ಲ ಕಣ್ರಿ. ಹೊಟ್ಟೆ ಹಸಿದಿದ್ರು ತಿನ್ನು ತಿನ್ನು ಅಂತಂದರೆ ಹೆಂಗೆ ತಿನ್ನೋದು ಹೇಳಿ? ತಿನ್ನಬೇಕು ಸುಷ್ಮಾ, ಆಗದೆ ಇದ್ರೂ ತಿನ್ನಬೇಕು. ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಸ್ವಲ್ಪ ವಾಕ್ ಮಾಡಬೇಕು. ಗೊತ್ತಾಯ್ತಾ? ನೀನು ಸರಿಯಾಗಿ ಊಟ ಮಾಡ್ದಿರಾ ಅವತ್ತು ನೋಡು ನಮ್ಮ ಮನೇಲಿ ಹೇಗೆ ಜ್ಞಾನ ತಪ್ಪಿ ಬಿದ್ದಿದ್ದೆ ಅಂತ. ನಮಗೆಲ್ಲ ಎಷ್ಟು ಗಾಬರಿ ಆಯಿತು ಗೊತ್ತಾ ಸುಷ್ಮಾ? ನೀನು ಇಲ್ಲ ಅಂದರೆ ನಾನು ಇರ್ತೀನೇನೆ ಹೇಳು? ಹಾಂ, ನೀನು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ಸುಷ್ಮಾ? ನಿನಗೆ ಏನಾದರೂ ಆದರೆ ನಾನು ತಡೆಯಲ್ಲ ಸುಷ್ಮಾ. ಪ್ಲೀಸ್ ಊಟ ಮಾಡು ಪ್ಲೀಸ್. ಅಯ್ಯೋ ರೀ, ನೀವಾಕೆ ಇಷ್ಟಕ್ಕೆಲ್ಲ ಬೇಸರ ಮಾಡ್ಕೋತೀರಿ? ನಿಮಗೆ ಬೇಜಾರಾಯ್ತದೆ ಅಂದರೆ ನನಗೂ ಬೇಜಾರಾಗಲ್ವಾ? ನೀವು ಅನ್ಕೊಂಡಂಗೆ ಏನೂ ಆಗಲ್ಲ ನನಗೆ. ನಾನು ಚೆನ್ನಾಗೇ ಇದ್ದೀನಿ. ಈಗೇನು ನಾನು ತಿನ್ಬೇಕಲ್ವೇ? ಕೊಡಿ, ನಾನು ತಿಂತೀನಿ. ನೀವು ಈ ರೀತಿ ಎಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಇಡ್ಸೋಕ್ಕಿಲ್ಲ. ನೀವು ಯಾವಾಗೂ ನಗ್ನಗ್ತಾ ಇರಬೇಕು ಅಷ್ಟೇ. ನೀವು ಈ ಥರ ಬೇಸರ ಮಾಡ್ಕೊಂಡ್ರೆ ನಂಗೆ ನೋಡೋಕ್ಕಾಗಕ್ಕಿಲ್ಲ. ಸರಿ ಕೊಡಿ, ನಾನು ತಿಂತೀನಿ. ನಾನು ತಿಂದರೆ ನಿಮಗೆ ಖುಷಿ ಆಯ್ತಿತ್ತೆ ಅನ್ನೋದಿದ್ರೆ ನಾನು ತಿಂತೀನಿ, ಕೊಡಿ. ಹೌದಾ, ಸರಿ ಹಾಗಾದರೆ ತಗೋ ತಿನ್ನು. ಸರಿ, ನಾನು ತಿಂತೀನಿ ಬಿಡಿ. ಇದನ್ನೇ ಸ್ವಲ್ಪ ನಗ್ನಗ್ತಾ ತಿಂದರೆ ಆಗಲ್ವಾ? ಈ ಸಾಕೆ ನಕ್ಕಿದ್ದು, ಈಗ ತಿನ್ಲಾ? ಹೋಗ್ರಿ ನೀವೊಬ್ರು. ಏನು ಸುಷ್ಮಾ ನೀನು? ಅಯ್ಯೋ, ಇನ್ನು ನೀನು ಮಗು ಥರ ಆಡ್ತೀಯ. ನೀನೇ ಮಗು ಥರ ಆಡ್ತೀಯ. ಈಗ ನಿನ್ಗೊಂದು ಮಗು. ಸುಷ್ಮಾ, ನಿನಗೆ ಈ ಮಗು ಬರ್ತಾ ಇರೋದು ಎಷ್ಟು ಖುಷಿ ಇದೆ? ಇದ್ಯಾವ್ದು ಹಿಂಗೆ ಕೇಳ್ತಿದ್ದೀರಿ? ನನಗೆ ತುಂಬಾ ಖುಷಿ ಇದೆ ರೀ. ಹೌದಾ? ಹಾಗಾದರೆ ನಿನಗೆ ಯಾವ ಮಗು ಇಷ್ಟ? ಗಂಡು ಮಗು ಇಷ್ಟನಾ ಅಥವಾ ಹೆಣ್ಮಗು ಇಷ್ಟನಾ? ನನಗೆ ಗಂಡು ಮಗುನೇ ಇಷ್ಟ ರೀ. ನಿಮಗೆ ಯಾವ ಮಗು ಇಷ್ಟ? ನನಗೆ ಯಾವುದಾದ್ರೂ ಓಕೆ ಸುಷ್ಮಾ. ಗಂಡಾಗಲಿ ಹೆಣ್ಣಾಗಲಿ ಯಾವುದೋ ಒಂದು, ಎರಡೂ ನಮ್ಮ ಮಕ್ಕಳೇ ಅಲ್ವಾ? ಯಾವುದಾದ್ರೂ ಹುಟ್ಟಲಿ, ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕು. ಇಲ್ಲ ಕಣ್ರಿ, ನನಗೇನೋ ಗಂಡು ಮಗು ಅಂದ್ರೇ ಆಸೆ. ಯಾಕಂದರೆ ನಮ್ಮ ಮಗುಂಗೂ ಗಂಡು ಮಕ್ಕಳಿಲ್ವಲ್ಲ, ಅದಕ್ಕೆ ನಮ್ಮ ಅಪ್ಪಾಜಿ ಅವ್ವಯ್ಯಂಗೂ ಗಂಡು ಮಗು ಅಂದರೆ ಇಷ್ಟ. ಅವ್ರಿಗಂತೂ ಆಗಲಿಲ್ಲ, ನನಗಾದರೂ ಆಗಲಿ ಅಂತ. ಓಹೋ, ಹೌದಾ? ಸರಿ ಬಿಡು, ನಿನ್ನಾಸೆ ಅಂತಲೇ ಆಗಲಿ ಯಾವುದೋ ಒಂದು ಮಗು, ಆದರೆ ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕು. ಅದಕ್ಕೋಸ್ಕರ ನೀನು ಚೆನ್ನಾಗಿ ಊಟ ಮಾಡಬೇಕು. ಗೊತ್ತಾಯ್ತಾ? ಹ್ಞೂ ಕಣ್ರಿ, ಆಯಿತು. ಓಹೋ, ಇಲ್ಲಿ ನೋಡಿ ಬೀಗ್ರೆ, ಮಕ್ಕಳಿಬ್ರು ಇಲ್ಲೇ ಕೂತವ್ರೆ. ನೋಡಿದ್ರ ನನ್ನ ಮಗನ್ನ? ಎಂಟ್ರಿ ಸೇವನ ಚೆನ್ನಾಗೇ ಮಾಡ್ತಾವನೆ ಕಣ್ ಬೀಗ್ರೆ.
ಇದ್ಯಾಕೆ ಬಿಕ್ರೆ ನಿಮ್ಮ ಮಗನ್ನ ನೀವೇ ಹಿಂಗೆ ಆಡ್ಕೊತಿದ್ದೀರಿ? ಸುಮ್ಮನೆ ತಮಾಷೆ ಮಾಡಿದೆ ಕಣ್ ಬೀಗ್ರೆ. ಏನೋ ಬೀಗ್ರೆ, ಆದ್ರೂ ನಮ್ಮ ಅಳಿಯ ಅಂತೂ ದೇವ್ರಂತವ್ರು. ನಮ್ಮ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತೇ. ನಾವು ನನ್ನ ಮಗಳನ್ನ ಅಷ್ಟು ಕಾಳಜಿ ಮಾಡಲ್ಲ, ಅವ್ರ ಅವ್ವನೂ ಅಷ್ಟು ಕಾಳಜಿ ಮಾಡಲ್ಲ. ಅಷ್ಟು ಚೆನ್ನಾಗಿ ಕಾಳಜಿ ಮಾಡ್ತಾರೆ. ಟೈಮ್ ಹೊತ್ತೊತ್ತಿಗೆ ಕರೆಕ್ಟಾಗಿ ಊಟ ತಿಂಡಿ ಮಾತ್ರೆಗಳು ಕೊಡೋದು ಎಲ್ಲ ಮಾಡ್ತಾರೆ ಕಣ್ ಬೀಗ್ರೆ. ಮಾಡಲಿ ತಗೊಳ್ಳಿ ಬೀಗ್ರೆ. ಅಯ್ಯೋ, ಅವನೇನು ಬೇರೆಯವ್ರಿಗೆ ಮಾಡ್ತಾನ? ಅವ್ನ ಹೆಂಡ್ರಿಗೆ ತಾನೇ ಅವ್ನು ಮಾಡ್ತೀನಿ. ಮಾಡಲಿ ಬಿಡ್ರಿ. ಅಲ್ಲ, ಅದು ಸರಿನೇ ಅನ್ನಿ. ಆದ್ರೂ ಪಾಪ ಅಳಿಯಂದ್ರು ಅವ್ರ ಕೆಲಸ ಎಲ್ಲ ಬಿಟ್ಟು ನಮ್ಮ ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾವ್ರಿ. ಅಲ್ಲ, ನೀವೇ ಹೇಳಿ, ನಾನು ನೀವು ಯಾವಾಗಾರ ನಮ್ಮ ಹೆಂಡ್ರುಗಳನ್ನ ಇಷ್ಟು ಪ್ರೀತಿ ಮಾಡಿದ್ದೀವ, ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವ? ಅಲ್ವೇ? ಇವನ್ ಬೀಗ್ರೆ, ನೀವು ನಮ್ಮ ಬಗ್ಗೆನೇ ಹೇಳ್ತಿದ್ದೀರಿ. ಅಯ್ಯೋ, ಆ ಕಾಲದಲ್ಲೆಲ್ಲ ಎಲ್ಲಿ ಬೀಗ್ರೆ. ನಾವು ನಮ್ಮಪ್ಪ ಯಾವಯ್ಯ ತೋರಿಸ್ತವ್ರು, ನಮ್ಮ ಮದುವೆ ಆದ್ವಿ ಕಣ್ಣು ಮುಚ್ಕೊಂಡು. ಅವ್ರ ಕೂಟೆ ಬಾಳ್ವೆ ಮಾಡೋದೇ ಸಾಕಾಗದಿ. ಅಯ್ಯೋ, ಅವ್ರ ಬಾಯಿಗಳ ಗಂಜಿ. ಅಯ್ಯೋ, ಈ ಪಾಟಿ ಪಿರುತಿ ಮಾಡಿದ್ರೆ ಇನ್ಯಾಕೆ? ಅವ್ರು ನಮ್ಮ ತಲೆ ಮೇಲ್ಗೆ ಒತ್ತಿ ಕುತ್ಕೊಬಿಡೋರು ಅಷ್ಟೇ. ಆದರೆ ನನ್ನ ಸೊಸೆ ಮಾತ್ರ ಹಂಗಲ್ಲ ಕಣ್ರಿ. ಹೇಳಿ, ನನ್ನ ಸೊಸೆ ಮುದ್ದು. ಅಯ್ಯೋ, ಭಾಳ ಒಳ್ಳೆಯವಳು. ನನಗಂತೂ ಬೋ ಇಷ್ಟ ಆಯಿತು ನಮ್ಮ ಸೊಸೆ. ಒಂದು ಸ್ವಲ್ಪನೂ ಆ ಮಗಿಗೆ ಅಹಂಕಾರ ಅನ್ನೋದಿಲ್ಲ, ಇವಂಥದ್ದು ಇಲ್ಲ. ನನ್ನ ಮಗನಿಗೆ ತಕ್ಕನಾದ ಜೋಡಿ ಅವನು. ಅವನ ಹೆಂಡ್ರನ್ನ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡವನಿಗೆ ನನ್ನ ತಗೊಳ್ಳಿ. ನನ್ನ ಸೊಸೆ ಬಂಗಾರ ಕಣ್ ಬೀಗ್ರಿ. ಅಲ್ಲ, ಹಿಂಗೆ ಹೇಳ್ತೀನಿ ಅಂತಲ್ಲ, ಓದಿರೋ ಹೆಣ್ಮಕ್ಳಿಗೆ ಹೊಸಿ ಅಹಂಕಾರ ದುರಹಂಕಾರ ಇರ್ತದೆ. ಆದ್ರೂ ನಮ್ಮ ಸೊಸೆ ಆ ಥರ ಕಾಣೋದೇ ಇಲ್ಲ. ನಮ್ಮ ಸೊಸೆ ಯಾಕೆ? ಅಯ್ಯೋ, ನಮ್ಮ ಸೊಸೆ ಬಗ್ಗೆ ಹೇಳೋದಿರಲಿ, ನನ್ನ ಮಗಳನ್ನೇ ಹೇಳಿ. ನನ್ನ ಮಗಳು ಹೊಸಿ ಓದ್ತಾವಳೆ ಅಂತ ಅಯ್ಯೋ ಯೋನ್ ಆಡ್ತಾಳೆ ಅಂತೀರಿ. ಹೊಸಿ ಇಲ್ಲ ದುರಹಂಕಾರ ಅವಳಿಗೆ. ಅದಕ್ಕೆ ನಾನು ಈ ಸಲ ಹಾಸ್ಟೆಲ್ಗೆ ಹಾಕಿವ್ನಿ. ಪಟ್ಟಣದಾಗೆ ಹಾಸ್ಟೆಲ್ ಓದ್ಕೊಳ್ಳಿ ಅಂತ ಹಾಸ್ಟೆಲ್ಗೆ ಬಿಟ್ಟಿವ್ನಿ. ಅಲ್ಲೇ ಓದಲಿ ಅಂತ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ಹೊಸಿ ವಿನಯ ನಾಜೂಕತೆ ಅನ್ನೋದೆಲ್ಲ ಇರಬೇಕು. ಅದನ್ನ ಮಾತ್ರ ನೀವು ನಿಮ್ಮ ಮಗಳಿಗೆ ಚೆನ್ನಾಗಿ ಕೇಳ್ಕೊಟ್ಟಿದ್ದೀರಿ. ಅಯ್ಯೋ, ಹಂಗೆ ಯಾಕಂತೀರಿ ಬೀಗ್ರೆ? ನಮ್ಮ ಮಗನು ಹಂಗೆ ಇದ್ಲು, ನಮ್ಮ ಸುಷ್ಮನುವ ಮದುವೆ ಹಿಂದೆ ಹಂಗೆ ಇದ್ದಿದ್ದು. ಈಗ ನಿಮ್ಮ ಮನೆಯಾಗ ಬಂದಮೇಲೆ ಬಲವೇ ಬದಲಾಗೋಳಿ. ನಮಗೂ ಹಂಗೆ ಅನ್ಸೋದು. ಹೆಣ್ಮಕ್ಳನ್ನ ಮುದ್ದು ಮಾಡಿ ಬೆಳೆಸಿರ್ತೀವ, ನಮಗೂ ಹಂಗೆ ಅನ್ಸೋದು. ಏನು ಮಾಡೋಕ್ಕಾದತ್ತು? ಅಪ್ಪ ಅಮ್ಮನ ಮಾತ್ರ ಹೊಸಿ ಮುದ್ದು ಮಾಡಿ ಬೆಳೆಸಿರ್ತೀವಿ, ಅವು ಹಂಗೆ ಆಡ್ತೀವಿ. ಮದುವೆ ಆದ್ಮೇಲೆ ಅವಕ್ಕೂ ಬುದ್ಧಿ ಬರ್ತದೆ, ಹೆಂಗಿರ್ಬೇಕು ಏನು ಅಂತ. ಆಮೇಲೆ ಕಲ್ತ್ಕೊತವೆ. ಈಗ ನನ್ನ ಮಗಳು ಕಲ್ತ್ಕೊಳ್ಳಿಲ್ವೇ, ಹಂಗೆ ನಿಮ್ಮ ಮಗಳೂ ಕಲ್ತ್ಕೊತಾಳ್ಕೊಂಡು ಬಿಡ್ರಿ. ಪಾಪ ಮಗಿಗೆ ಯಾಕಂದಿರಿ? ಪಾಪ ಅವಳು ಒಳ್ಳೆಯಳೆಯ. ಅದಕ್ಕೆಲ್ಲ ಕಾಲ ಬರ್ಬೇಕಂಡು ಬಿಗ್ರೆ. ಕಾಲ ಬರಬೇಕು. ಅದು ಸರಿನೇ ಕಣ್ ಬಿಡ್ರಿ. ನೀವು ಹೇಳ್ತಾ ಇರೋದು. ಸರಿ ಬನ್ನಿ ಬಿಗ್ರೆ. ಮಗಳು ಅಳಿಯ ಇಲ್ಲಿ ಕುತ್ಕೊಂಡು ಏನೋ ಮಾತಾಡ್ತಾವ್ರೆ. ಸುಮ್ಕೆ ನಾವ್ಯಾಕೆ ಹೋಗೋದು ಮಧ್ಯದಲ್ಲಿ, ಅಲ್ವೇ? ಅದಕ್ಕೆ ನಾವು ಅಲ್ಲೆಲ್ಲಾರು ತೋಟದ ಕಡೆ ಹೋಗಮ್ಮ ಬನ್ನಿರಿ. ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಮ್ಮ, ನಡೀರಿ. ವಾ, ಅದಕ್ಕೆ ಬೀಗ್ರೆ. ನಡ್ರಿ ನಡ್ರಿ. ಅಭ್ಯಾಸ ಆಯಿತು ನಿಮಗೆ? ಅದು ಯಾವಾಗೂ ಅಪರೂಪಕ್ಕೆ ಬಿಗ್ರೆ. ಯಾವಾಗೂ ಇಲ್ಲ ದಿನಾಗ್ಲೂ, ಯಾವಾಗೂ ಅಪರೂಪಕ್ಕೆ ಸಾನೆ ಸಂತೋಷ ಆದಾಗ ಹೊಸಿ ತಗತೀನಿ. ನೋಡ್ರಿ, ಒಂದು ರೌಂಡ್ ಹೋಗಿ ಬರುಮ. ಇದೆಲ್ಲ ನೀವು ಬಂದಿರೋ ಖುಷಿಗೆ ಬಿಗ್ರೆ. ಬರ್ರಿ, ನನಗಂತೂ ನೀವು ಬಂದಿರೋದು ಬೋ ಖುಷಿ ಆಯ್ತೈತಿ. ಬರ್ರಿ, ಹಿಂಗೆ ಒಂದು ರೌಂಡ್ ಹಾಕೊಂಡ್ ಬರುಮ. ಬರ್ರಿ. ಅದಕ್ಕೇನಂತೆ ಬೀಗ್ರೆ, ನಡೀರಿ ಹೋಗಿ ಬರುಮ. ರೀ, ಆಯ್ತು ರೀ. ತಿಂದಿದ್ದು ಈಗ ಸಂತೋಷನೇ ನಿಮಗೆ? ಸುಷ್ಮಾ, ಈಗ ನನಗೆ ಸಂತೋಷ. ಸರಿ ಇವ್ರಿ, ನಾನೇ ಹೋಗಿ ಪ್ಲೇಟ್ನ ತೊಳೆಯಕ್ಕೆ ಹಾಕ್ಬಿಟ್ಟು ಬರ್ತೀನಿ. ಇಲ್ಲೇ ಕೂತಿರ್ತೀರಾ ಇಲ್ಲ ಒಳಗಡೆ ಬರ್ತೀರಾ? ಅಯ್ಯೋ, ನೀನ್ಯಾಕೆ ತೆಗಿತೀಯ? ಕೊಡಿಲಿ ಪ್ಲೇಟ್ನ, ನಾನೇ ತೊಗೊಂಡು ಹೋಗ್ತೀನಿ. ನೀನೇಕೆ? ನೀನು ಇಲ್ಲೇ ಕೂತ್ಕೋ. ಇನ್ನೊಂದು ಸ್ವಲ್ಪ ಹೊತ್ತು ತಂಪ ಗಾಳಿ ಬೀಸ್ತಾ ಇದೆ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕೂತಿರು. ಅಯ್ಯೋ, ಇದ್ಯೋನ್ರಿ, ನೀರು ತೆಗಿಯೋದಾ? ನಾನು ತಿಂದಿದ್ದ ಪ್ಲೇಟ್ನ ಬೇಡ ಕಣ್ರಿ, ನಾನೇ ಇಟ್ಟು ಬರ್ತೀನಿ, ತಡೀರಿ. ಅಯ್ಯೋ ಬೇಡ ಸುಷ್ಮಾ, ಅದರಲ್ಲೇನಿದೆ, ಕೊಡಿಲಿ, ನಾನೇ ತೊಗೊಂಡು ಹೋಗ್ತೀನಿ. ರೀ ರೀ, ಬೇಡ ಕಣ್ರಿ, ಪ್ಲೀಸ್. ಏನೂ ಆಗಲ್ಲ ಬಿಡು ಸುಷ್ಮಾ. ನೀನು ಜಾಸ್ತಿ ಓಡಾಡಿ ಟಯರ್ಡ್ ಮಾಡ್ಕೋಬಾರ್ದು. ಕಂಪ್ಲೀಟ್ ರೆಸ್ಟಲ್ಲಿರಬೇಕು, ಗೊತ್ತಾಯ್ತಾ? ಇರು, ತಟ್ಟೆ ಇಟ್ಬಿಟ್ಟು ಬರ್ತೀನಿ.
ಅಯ್ಯೋ ಈ ರಮೇಶ್ ಅವ್ರು ಎಷ್ಟು ಒಳ್ಳೆಯವರು, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಾನಂತೂ ಎಷ್ಟು ಪುಣ್ಯ ಮಾಡಿದ್ನೋ ಏನೋ ಇಂಥ ಗಂಡನ ಪಡೆಯೋಕ್ಕೆ. ರೀ ಇಟ್ಬಿಟ್ಟು ಬಂದ್ರಾ? ಹ್ಞೂ ಸುಷ್ಮಾ. ಅಲ್ಲ ರೀ, ನೀವು ಯಾಕೆ ಇದೆಲ್ಲ ಮಾಡ್ತೀರಿ? ನನಗಂತೂ ನಿಮ್ಮ ಕೈಲಿ ಇವೆಲ್ಲ ಮಾಡಿಸ್ಕೋಬೇಕು ಅಂದರೆ ಬೇಜಾರಾಯ್ತದೆ ಕಣ್ರಿ. ಯಾಕೆ ಬೇಜಾರು ಸುಷ್ಮಾ? ನಾನು ಅಲ್ದಿರ ಇನ್ಯಾರು ಮಾಡಬೇಕು? ನನ್ನ ಹೆಂಡತಿ ಸೇವೆನ ನಾನೇ ಮಾಡಬೇಕು ಅಲ್ವಾ? ಅದಕ್ಕೆ ಬೇಜಾರು ಯಾಕೆ? ನನಗೇನಾದರೂ ಆದರೆ ನೀನು ನನ್ನ ಸೇವೆ ಮಾಡಲ್ವಾ? ಅವತ್ತು ನನಗೆ ಜ್ವರ ಬಂದಿದ್ದಾಗ ಎಷ್ಟು ಸೇವೆ ಮಾಡಿದೆ ಹಾಂ, ನೆನಪಿಸ್ಕೊ. ರಾತ್ರಿ ಎಲ್ಲ ನನ್ನನ್ನು ಒಳ್ಳೆ ಇದನ್ನು ಕಾಯ್ದಲ್ಲ ಹಾಂ. ಕಣ್ಣೇ ಮುಚ್ಚಿಲ್ಲ ನೀನಂತೂ. ರಾತ್ರಿ ಎಲ್ಲ ನನಗೆ ಒದ್ದೆ ಬಟ್ಟೆ ಹಾಕೋದು, ಬಟ್ಟೆ ಸ್ಪಾಂಜ್ ಮಾಡೋದು, ಮೈಗೆ ಬಟ್ಟೆಲಿ ಒರೆಸೋದು, ನನಗೆ ಎಷ್ಟು ಗಂಟೆಗೂ ನಾನು ಎದ್ದೊಳ್ತಾ ಇದ್ದಾಗೆಲ್ಲ ನೀನು ಎದ್ದೇ ಇರ್ತಿದ್ದೆ. ಒಂದು ನೈಟ್ ಫುಲ್ಲು ನೀನು ನಿದ್ದೆ ಮಾಡಿಲ್ಲ. ರೀ, ನಾನು ಮಾಡೋದಕ್ಕೂ ನೀವು ಮಾಡೋಕ್ಕೂ ವ್ಯತ್ಯಾಸ ಇಲ್ವೇ? ನಾನು ನಿಮ್ಮ ಹೆಂಡತಿ, ನಾನು ನಿಮ್ಮ ಸೇವೆ ಎಲ್ಲ ಮಾಡ್ಬೋದು. ಹಾಗೆಯೇ ನಾನು ನಿನ್ನ ಗಂಡ, ನಿನ್ನ ಸೇವೆನೂ ನಾನು ಮಾಡ್ಬೋದು. ರೀ, ನಿಮ್ಗೆ ಹೇಳ್ತೀನಲ್ಲ, ಅಯ್ಯೋ ನಂಗೆ ಬುದ್ಧಿ ಇಲ್ಲ. ನೀವಂತೂ ಹೇಳಿದ್ದೆ ಹೇಳೋದು ನೀವು. ಸರಿ ಬಿಡಿ, ಆಯಿತು. ಓ, ಸುಷ್ಮಾವನ್ವೇ ಅಳಿಯಂದ್ರು ಇಲ್ಲ ಕೂತವ್ರೆ. ಏನೋ ಮಾತಾಡ್ತಾವ್ರೆ. ಮಗ ಸುಷ್ಮಾ, ಅಳಿಯಂದ್ರೆ? ಓ, ಬಾ ಗುಂಡಜ್ಜಿ ಬಾ. ಇದ್ಯಾಕೆ ಹಿಂಗೆ ನಿಂತಿದ್ದಿ? ಬಾ ಕುತ್ಕೋ ಬಾ. ಇಲ್ಲ ಕಣವ, ಶಾಂತ ಬಂದು ನೋಡೋಣ ಅಂತ ಬಂದೆ. ಏನು ಮಾಡ್ತಿದ್ಯ ಮಗ? ಇದ್ಯಾಕೆ ಬಂದು ಇಲ್ಲಿ ಕೂತಿದ್ದಿ ಮುಸ್ಸಂಜೆಯಲ್ಲಿ? ಅಯ್ಯೋ ಗುಂಡಜ್ಜಿ, ಇಲ್ಲೇ ಬಂದ್ವಿ. ಅದೇ ಒಳಗಡೆ ಶೆಕೆ ಅಲ್ವಾ, ಅದಕ್ಕೇ ಇಲ್ಲಿ ತಂಪಾಗಿ ಗಾಳಿ ಬೀಸ್ತಾ ಇದೆ ಮರದ ಕೆಳಗೆ ಅಂತ ನಾನೇ ಕರ್ಕೊಂಡು ಬಂದೆ. ಸರಿನಪ್ಪ, ಕರ್ಕ ಬಂದಿದ್ದೇನೋ ಸರಿ. ಅದೇ ಬಸ್ರಿ ಹೆಂಗಸನ್ನ ಸಂಜೆ ಟೈಮಾಗೆ ಈ ರೀತಿ ಆಚೆಗಡೆ ಎಲ್ಲ ಓಡಾಡಿಸ್ಬಾರ್ದು ಕಣಪ್ಪ. ಮೇಲ್ಗಡೆ ಅಕ್ಕಿ ಹೊರಾಡ್ತಾ ಇರ್ತೀವಿ. ಅಕ್ಕಿದು ನೆರಳು ಬಸ್ರಿ ಹೆಂಗಸ್ರ ಮೇಲೆ ಓಡಾಡಬಾರ್ದು. ಊಟ ಮಕ್ಕಳಿಗೆ ಕಳ್ಕಾಯ್ತವೆ. ಅದಕ್ಕೆ ಕಣಪ್ಪ, ಒಳಕ್ಕೆ ನಡೀರಿ. ಸಾಕು, ಇಲ್ಲಿ ಕುತ್ಕೋಬೇಡ್ರಿ. ಮುಸ್ಸಂಜೆ ಅಕ್ಕಿ ಆರೋ ಟೈಮಲ್ಲಿ ಬಸ್ರಿ ಹೆಂಗಸರು ಆಚೆ ಬರಬಾರ್ದು ಕಣಪ್ಪ. ಓ ಹೌದಾ ಗುಂಡಜ್ಜಿ? ಹಾಗಾದರೆ ನಾವು ಇವಾಗಲೇ ಹೊರಗಡೆ ಹೋಗ್ತೀವಿ. ನನಗೆ ಗೊತ್ತಿರಲಿಲ್ಲ ಗುಂಡಜ್ಜಿ. ಹೌದೇ? ಯಾಕೆ ಶಾಂತ ಹೇಳಿಲ್ವೇ? ನಿಮ್ಮ ಅವ್ವನು ಹೇಳಿಲ್ವೇನಪ್ಪ? ಅಯ್ಯೋ ಗುಂಡಜ್ಜಿ, ಅವ್ರು ಇಲ್ಲ, ಇಲ್ಲೇ ದೇವಸ್ಥಾನದ ಹತ್ರಕ್ಕೆ ಹೋಗಿ ಬರ್ತೀವಿ ಅಂತ ಹೋಗವ್ರೆ. ಅವ್ವನುವೆ ಅತ್ತೆ ಇಬ್ರು. ಅದಕ್ಕೆ ನಾವಿಬ್ರು ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅಷ್ಟೇ. ಅಪ್ಪಾಜಿನೂ ಮಾವನುವೆ ತೋಟದ ಕಡೆ ಹೊಲ ಕಡೆ ಎಲ್ಲ ಸುತ್ತಾಡ್ಕೊ ಬರ್ತೀವಿ ಅಂತ ಅವರು ಹೋದ್ರೆ, ಅವನು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಅತ್ತೆನೂ ಅವ್ವ ಹೋದ್ರೆ. ಅದಕ್ಕೆ ನಾವಿಬ್ರು ಇನ್ನೇನು ಮಾಡೋದು ಅಂತ ಇಲ್ಲೇ ಆಚೆ ಕಡೆ ತಣ್ಣ ಗಾಳಿ ಬೀಸ್ತಾ ಇತ್ತು ಅಂತ ಕೂತ್ಕೊಂಡ್ವಿ ಅಷ್ಟೇ. ಸರಿ, ಹಿಂಗೆ ಹೇಳ್ತಿದ್ಯಲ್ಲ, ಈಗ ಹೋಗ್ತೀವಿ ಬಿಡು ಒಳಕ್ಕೆ. ಕಣ್ಮಗ, ಇಷ್ಟೊತ್ತಾಗಿ ಇಲ್ಲಿ ಕುತ್ಕೋಬಾರ್ದು. ನಾನು ಹೇಳೋದು ಕೇಳಿಸ್ಕೊ. ಇವತ್ತೆಲ್ಲ ಇನ್ನು ನಿನ್ನ ಮಗ ಆಗೋವರೆಗೂ ನೀನು ಆಚೆಗೆ ಓಡಾಡಬಾರ್ದು ಕಣವ. ಹಂಗೆ ಬಸ್ ಹೆಂಗಸರು ಸಂಜೆ ಅಷ್ಟರಲ್ಲಿ ಮನೆ ಒಳಗೆ ಸೇರ್ಕೊಬಿಡ್ಬೇಕು. ನಿಂದೇವನೇ ಕೆಲಸ ಇದ್ರೂ ಸಂಜೆ ಆಗೋ ಅಷ್ಟೊತ್ತಿಗೆ ಮಾಡಿಕೊಂಡು ಆಮೇಲೆ ಏನಾದರೂ ಒಳಗಡೆ ಕೆಲಸ ಮಾಡ್ಕೋಬೇಕು, ಗೊತ್ತೈತೆ? ಹಿಂಗೆ ಸಂಜೆ ಹೊತ್ತಲ್ಲೆಲ್ಲ ತಿರುಗಾಡಬಾರ್ದು, ಆಯ್ತೇನವ? ಆಯಿತು ಗುಂಡಜ್ಜಿ. ನೀವಿಷ್ಟು ಹೇಳಿದ್ರಲ್ಲ, ಇನ್ಯಾವತ್ತೂ ನಾನು ಸುಷ್ಮನ್ನ ಸಂಜೆ ಟೈಮಲ್ಲಿ ಆಚೆ ಹೋಗೋಕ್ಕೆ ಬಿಡಲ್ಲ. ಇಂದು ನನಗೆ ಗೊತ್ತಿರಲಿಲ್ಲ, ಈಗ ತಿಳ್ಕೊತಿದ್ದೀನಲ್ಲ. ಇನ್ಮೇಲೆ ಸುಷ್ಮನ್ನ ಹುಷಾರಾಗಿ ನೋಡ್ಕೋತೀನಿ. ಯಾವಾಗೂ ಆಚೆ ಕರ್ಕೊಂಡು ಬರಲ್ಲ ಸಂಜೆ ಆದಮೇಲೆ. ಸರಿ ಸುಷ್ಮಾ, ನಡಿ ಒಳಗೆ ಹೋಗೋಣ. ಸರಿ ನಡೀರಿ. ಹಂಗಾರೆಯ ಶಾಂತಕ್ಕ ಇಲ್ವೇ? ಸರಿ ಬಿಡು, ಹಂಗಾರೆ ಆಮೇಕಿಂತ ಬರ್ತೀನಿ. ಅಯ್ಯೋ ನಡಿ ಗುಂಡಜ್ಜಿ, ಹೋಗುವಂತೆ. ಕಾಫಿ ಮಾಡಿಕೊಟ್ಟೇನು? ಅಯ್ಯೋ ಬೇಡ ಕಣ್ಮಗ. ಅಯ್ಯೋ ನಿನ್ನ ಕೈಲಿ ಕಾಫಿ ಮಾಡಿಸ್ಕೊಂಡು ಕುಡಿಯೋದೆ ಬೇಡ ಕಣವ. ಡಾಕ್ಟ್ರು ಹೇಳಿಲ್ವೇ ನೀನು ಏನು ಕೆಲಸ ಮಾಡಬಾರ್ದು ಅಂತ? ಆರಾಮಾಗಿ ನೀನು ವಿಶ್ರಾಂತಿ ತಗೋ. ಶಾಂತ ಬಂದಮೇಲೆ ಬರ್ತೀನಿ. ಬಂದ್ಬಿಡ್ತದೆ ಬಾ ಗುಂಡಜ್ಜಿ. ಇಲ್ಲೇ ಹೋಗಿರೋದು ಹತ್ತದಾಗೆ ದೇವಸ್ಥಾನ, ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋದೆ. ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ. ಮಂಗಳವಾರ ಅಲ್ವೇ, ಅದಕ್ಕೆ ಇಬ್ರು ಹೋಗವ್ರೆ. ಅತ್ತೆನುವ ಅಮ್ಮನುವ. ಬಾ, ಬಂದ್ಬಿಡ್ತಾರೆ ಇನ್ನೇನು. ಇಲ್ಲ ಕಣವ, ಶಾಂತ ಬಂದ್ಮ್ಯಾಕೆ ಬರ್ತೀನಿ ಬಿಡು. ಸರಿ, ನೀನು ಒಳಗೆ ಹೋಗವ. ಅಲ್ಲ, ಗಂಡ ಹೆಂಡ್ರು ಇಬ್ಬರೇ ಅವರೇ, ಇವ್ರ ಮಧ್ಯೆ ನಾನು ಯಾಕೆ ಅಲ್ವೇ? ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಪಾಪ ಇಬ್ಬರು ಪಿರುತಿಯಿಂದ ಏನೋ ಮಾತಾಡ್ಕೊತಿರ್ತಾರೆ. ಸುಮ್ಮನೆ ನಾನು ಯಾಕೆ ಹೋಗಿ ಇದು ಮಾಡೋದು ಅಲ್ವೇ? ಸರಿ, ನಾನು ಹೋಗುಮ.
ಗುಂಡಜ್ಜಿ ಏನು ಯೋಚನೆ ಮಾಡ್ತಿದ್ದೀರಿ? ನಡೀರಿ, ಅತ್ತೆ ಬಂದ್ಬಿಡ್ತಾರೆ, ನಡೀರಿ ಒಳಗಡೆ. ಅಯ್ಯೋ ಇಲ್ಲ ಕಣಪ್ಪ. ಹೊಸಿ ಏನೋ ಕೆಲಸ ಇತ್ತಂತ ಬಂದಿದ್ದೆ. ಶಾಂತ ಬಂದ್ಮೇಲೆ ಬರ್ತೀನಿ ಬಿಡ್ರಿ. ಆಮ್ಯಾಕಿಂದ ಸರಿ ಬರೇನೆ. ನೀವು ಮೊದಲು ಸುಸ್ಮನ್ ಒಳಗೆ ಕರ್ಕೊಂಡು ಹೋಗಪ್ಪ. ಕರ್ಕೊಂಡೋಗಿ. ಹ್ಞೂ ಸರಿ ಕಣ್ ಗುಂಡಜ್ಜಿ, ಆಯಿತು. ಸುಷ್ಮಾ ನಡಿ ಹೋಗೋಣ, ಮೊದಲು ಒಳಗಡೆ ನಡಿ. ಇಷ್ಟೊತ್ತಾಗೆ ನೀನು ಇಲ್ಲೆಲ್ಲ ಕುತ್ಕೊಬಾರ್ದಂತೆ, ಗುಂಡಜ್ಜಿ ಹೇಳಿಲ್ವಾ? ನಡಿ ನಡಿ ನಡಿ. ಹ್ಞೂ ಆಯ್ತು ಕಣ್ರಿ, ನಡೀರಿ ಹೋಗುಮ. ಸರಿ, ಹುಷಾರಾಗಿ ಬಾ. ನೋಡೋರಲ್ಲ ವೀಕ್ಷಕರೇ, ನಮ್ಮ ಯಜಮಾನ್ರ ಯೋಶ್ ಪಿರುದಿಂದ ನನ್ನ ನೋಡ್ಕೋತಾರೆ ಅಂತ ನಾನಂತೂ ಪುಣ್ಯ ಮಾಡಿದ್ದೆ ಇಂಥ ಗಂಡನ ಪಡೆಯೋಕ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿರಿ. ಹಂಗೆಯಾ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಕಣ್ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.